ಫ್ಯಾಟ್ ಲಾಸ್ ಅಂದ್ರೆ ಕಮ್ಮಿ ತಿನ್ನೋದು, ಡಯಟ್ ಮಾಡೋದು ಅಂದ್ರೆ ನಿಮ್ ಕಾನ್ಸೆಪ್ಟ್ ಅಲ್ಲಿ ಏನು ತಿನ್ಬಾರ್ದು, 1 ಮೀಲ್ 2 ಮೀಲ್ಸ್ ಅಥವಾ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈ ತರ ಮಾಡಿದ್ರೆ ಫ್ಯಾಟ್ ಲಾಸ್ ಆಗುತ್ತೆ ಅಂತ ನಿಮ್ಮ ಒಂದು ಭ್ರಮೆ. ಆ ಭ್ರಮೆಯಿಂದ ನಿಮ್ಮ ಆರೋಗ್ಯಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಅದನ್ನ ಆದಷ್ಟು ಬೇಗ ಸರಿ ಮಾಡ್ಕೋಬೇಕಾ? ಇಲ್ಲಿದೆ ಸೊಲ್ಯೂಷನ್ ಇಷ್ಟೇ. ನಿಮ್ಮ ರೆಸ್ಟಿಂಗ್ ಮೆಟಬಾಲಿಕ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ನೀವು ಪ್ರಾಪರ್ ಆಗಿ ನಿಮ್ಮ ಫುಡ್ ಅಂದ್ರೆ ಕ್ಯಾಲೋರಿ ಕೌಂಟ್ ನ ಇಟ್ಕೊಂಡ್ರೆ ನೀವು ತಿನ್ಬೇಕಾಗಿರೋ ಆಹಾರ ಕ್ವಾಂಟಿಟಿ ಕಮ್ಮಿ ಆಗಲ್ಲ. ಅಟ್ ದಿ ಸೇಮ್ ಟೈಮ್ ಇವತ್ತು ನಾನು ಹೇಳ್ಬೇಕಾಗಿರೋಂತ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂದ್ರೆ, ನಿಮ್ಮ ಪ್ರತಿಯೊಂದು ಮೀಲ್ ಅಲ್ಲೂ ಪ್ರೋಟೀನ್ ಇರ್ಬೇಕಾಗತ್ತೆ. ಆ ಪ್ರೋಟೀನ್ ಸಫಿಶಿಯಂಟ್ ಆಗಿರ್ಬೇಕು. ಪರ್ ಕೆಜಿ ಆಫ್ ಬಾಡಿ ವೇಟ್ ಗೆ 1 ಗ್ರಾಮ್ ಆಫ್ ಪ್ರೋಟೀನ್ ಇಸ್ ಎಸೆನ್ಷಿಯಲ್. ಅದೇ ನೀವು ಫಿಟ್ನೆಸ್ ಅಲ್ಲಿ ಇದ್ದೀರಾ, ಸ್ವಲ್ಪ ಇಂಟೆನ್ಸ್ ವರ್ಕೌಟ್ ಮಾಡ್ತಾ ಇದೀರಾ, ನಿಮ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ಗೆ 1.5 ಗ್ರಾಮ್ಸ್ ಟು 2 ಗ್ರಾಮ್ಸ್ ವರೆಗೂ ಬೇಕಾಗ್ಬೋದು. ಆದ್ರೆ ಜನರಲ್ ಆಗಿ ನೀವೇನ್ ಮಾಡ್ತೀರಾ, ಡಯಟ್ ಗೆ ಎಲ್ಲ ಕ್ಯಾಲೋರೀಸ್ ಕಂಟ್ರೋಲ್ ಮಾಡಕ್ ಹೋಗಿ ಕಾರ್ಬ್ಸ್ ಕಮ್ಮಿ ಮಾಡ್ತೀರಾ. ಪ್ರೋಟೀನ್ ವ್ಯಾಲ್ಯೂ ಅಂತ ಇರೋದೇ ಇಲ್ಲ. 1 ಇಡ್ಲಿ ತಿಂತೀರಾ 3 ಇಡ್ಲಿ ತಿನ್ನೋ ಜಾಗದಲ್ಲಿ, 1 ಚಪಾತಿ ತಿಂತೀರಾ 2 ಚಪಾತಿ ತಿನ್ನೋ ಜಾಗದಲ್ಲಿ. ಅಂದ್ರೆ ನೀವು ಕಾರ್ಬೋಹೈಡ್ರೇಟ್ಸ್ ಮಾತ್ರ ಡೌನ್ ಮಾಡಿದೀರಾ ಹೊರತು ನೀವು ಪ್ರೋಟೀನ್ ವ್ಯಾಲ್ಯೂ ಆಡ್ ಮಾಡ್ಲೇ ಇಲ್ಲ. ಇಲ್ಲಿ ಏನಾಗುತ್ತೆ, ಯು ಸ್ಟಾರ್ಟ್ ಲೂಸಿಂಗ್ ಮಸಲ್ ದ್ಯಾನ್ ಲೂಸಿಂಗ್ ಫ್ಯಾಟ್. ಫ್ಯಾಟ್ ಲಾಸ್ ಪ್ರೊಸೆಸ್ ತುಂಬಾ ಸ್ಲೋ ಆದ್ರೆ ನಿಮ್ಮ ಫ್ಯಾಟ್ ಲಾಸ್ ಸ್ಟಾಪ್ ಆಗುತ್ತೆ. ಯು ವಿಲ್ ಲೂಸ್ ಮಸಲ್ ದ್ಯಾನ್ ಲೂಸಿಂಗ್ ಫ್ಯಾಟ್. ಅದಕ್ಕೆ ನಾನು ಪ್ರತಿದಿನ ತಗೊಳ್ಳೋಂತ ಪ್ರೋಟೀನ್ ನನಗೆ ನನ್ನ ಬಾಡಿ ವೇಟ್ ಗೆ ಎಷ್ಟು ಸೂಟ್ ಆಗುತ್ತೆ, ಎಷ್ಟು ಗ್ರಾಮ್ಸ್ ಬೇಕು ಅನ್ನೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಹಾಗೆ ಪ್ರೋಟೀನ್ ಇರೋದ್ರಿಂದಾನೇ ನನ್ನ ಮಸಲ್ ನಾನು ಮೇಂಟೈನ್ ಮಾಡಕ್ ಆಗ್ತಾ ಇರೋದು. ದೆನ್ ನನ್ನ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಪ್ರೋಟೀನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ನಿಮ್ಮ ಪ್ರತಿ ಮೀಲಲ್ಲೂ ಪ್ರೋಟೀನ್ ಹಾಕಿ, ಹಾಗೆ ನೀವು ನಿಮ್ಮ ಮಸಲ್ ನ ಮೇಂಟೈನ್ ಮಾಡ್ಕೊಂಡು ಫ್ಯಾಟ್ ಲಾಸ್ ಮಾಡಿ. ರಾಂಗ್ ಡಯಟ್ ಮಾಡಿ, ರಾಂಗ್ ಪ್ರೋಸೆಸ್ ಫಾಲೋ ಮಾಡಿ ನೀವು ವೀಕ್ ಆಗೋದಂತೆ ನಿಮ್ಗೆ ಎಲ್ಲಾ ತರ ಇಶ್ಯೂಸ್ ಬರೋ ತರ ಮಾಡ್ಕೊಳ್ತೀರಾ. ಡಯಟ್ ಇಸ್ ಸಮಥಿಂಗ್ ಅಬೌಟ್ ರಿಚ್ ಇನ್ ನ್ಯೂಟ್ರಿಷನ್, ಲೆಸ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್. ಇದೇ ತರ ಕಾಂಟೆಂಟ್ ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ Sidhu_fitness head, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಸೀಕ್ರೆಟ್ಸ್ ವಿತ್ ಸಿದ್ದು ಫಾಲೋ ಮಾಡಿ. ಹಾಗೆ ನಿಮಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ತಗೊಳ್ಳಿ. ಥ್ಯಾಂಕ್ ಯು.